ವೆಲ್ಕಮ್ ಟು ಆದ್ವಾ ಅಕಾಡೆಮಿ. KSನ ಸ್ಮಾರ್ಟ್ ರಿವಿಷನ್ನ ಮುಂದುವರಿದ ಭಾಗವಾಗಿ ನಾವು ಐ ಹೀಲ್ಡಿಂಗ್ ಏರಿಯಾ ಆಗಿರುವಂತಹ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೋಡ್ಕೊಳ್ಳೋಣ. ನಾವು ಸ್ಮಾರ್ಟ್ ರಿವಿಷನ್ ಆಗಿರೋದ್ರಿಂದ ಇದನ್ನು ಯಾವ ಥರ ಡಿವೈಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮೊದಲಿಗೆ ನಾವು ಇಂಟ್ರೊಡಕ್ಷನ್ನ ನೋಡ್ಕೊಳ್ತೇವೆ. ಅದೇ ರೀತಿ ಕೀ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ಸ್ ಯಾವ್ದ್ಯಾವ್ದಿದೆ ಅಂತ ನೋಡ್ಕೋತೀವಿ. ನಂತರ ಇದನ್ನೆಲ್ಲ ಸ್ಟೇಟ್ಸ್ಗಳನ್ನ ರಿಆರ್ಗನೈಸೇಷನ್ ಮಾಡೋದಕ್ಕೆ ಯಾವ್ಯಾವ ಕಮಿಷನ್ಸ್ ಇದೆ ಅಂತ ನೋಡ್ಕೊಳ್ತೀವಿ. ಅದೇ ರೀತಿ ಯಾವ ಥರ ಸ್ಟೇಟ್ ಎವಲ್ಯೂಷನ್ ಆಯಿತು ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಯಾವ ಥರ ಎವಲ್ಯೂಷನ್ ಆಯಿತು, ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಯಾವ ಥರ ಬಂತು, ಮತ್ತು ಸ್ಪೆಷಲ್ ಪ್ರಾವಿಷನ್ಸು ಯೂನಿಯನ್ ಟೆರಿಟರೀಸ್ ಮತ್ತು ಬೇರೆ ಸ್ಟೇಟ್ಸ್ಗಳಿಗೆ ಸ್ಪೆಷಲ್ ಪ್ರಾವಿಷನ್ ಯಾವ ಥರ ಕೊಟ್ಟಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ಇಂಟ್ರೊಡಕ್ಷನ್ನ ನೋಡಿಕೊಂಡ್ರೆ ನಮಗೆ ಆರ್ಟಿಕಲ್ 1 to 4 ತನಕ ನಾವು ಸ್ಟ್ರಕ್ಚರ್ ಆ್ಯಂಡ್ ಬೌಂಡ್ರೀಸ್ ಆಫ್ ದ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸನ್ನು ನೋಡ್ಬೋದಾಗತ್ತೆ. ಈ ಆರ್ಟಿಕಲಲ್ಲಿ ನಮಗೆ ಫಸ್ಟಿಗೆ ನೋಡಿಕೊಂಡ್ರೆ ಇಂಡಿಯಾ ಮತ್ತು ಭಾರತ್ ಎರಡು ಹೆಸರುಗಳನ್ನ ನಾವು ನೋಡ್ಬೋದಾಗತ್ತೆ. ಭಾರತ್ ಬಂದ್ಬಿಟ್ಟು ಟ್ರೆಡಿಷ್ನಲ್ ನೇಮ್ ಮತ್ತು ಇಂಡಿಯಾ ಬಂದ್ಬಿಟ್ಟು ಮಾಡ್ರನ್ ನೇಮ್. ಕಾನ್ಸ್ಟಿಟ್ಯೂಷನ್ನ ಮಾಡುವಾಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಏನು ಫಾರ್ಮ್ ಆಗಿರುತ್ತೆ ಅದು ಎರಡು ನೇಮನ್ನು ಸಜೆಸ್ಟ್ ಮಾಡುತ್ತೆ. ಹಾಗಾಗಿ ಇಂಡಿಯಾ ದಟ್ ಈಸ್ ಭಾರತ್ ಅಂತ ಹೇಳಿಬಿಟ್ಟು ಈ ಒಂದು ಆರ್ಟಿಕಲ್ 1ನಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಆರ್ಟಿಕಲ್ 1ನ ಪ್ರಕಾರ ಯಾವ ಥರ ಕ್ಲಾಸಿಫಿಕೇಷನ್ನ ಮಾಡಿದ್ದಾರೆ ಟೋಟಲ್ ಇಂಡಿಯಾನ ಅಂತ ನೋಡಿಕೊಂಡ್ರೆ, ಆರ್ಟಿಕಲ್ 1 to 4 ತನಕ ನಾವು ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ ಮತ್ತು ಸ್ಟೇಟ್ಸ್ನ ನೋಡ್ಕೊಬೋದಾಗತ್ತೆ. ಆರ್ಟಿಕಲ್ 1 ಪ್ರಕಾರ ಯೂನಿಯನ್ ಮತ್ತು ಟೆರಿಟರೀಸ್ನ ಕೆಟಗರೈಸ್ ಮಾಡಿದ್ದಾರೆ. ಯಾವ ಥರ ಅಂತ ಹೇಳಿದ್ರೆ, ಟೆರಿಟರಿ ಆಫ್ ಸ್ಟೇಟ್, ನೆಕ್ಸ್ಟು ಯೂನಿಯನ್ ಟೆರಿಟರೀಸ್ ಆ್ಯಂಡ್ ಟೆರಿಟರೀಸ್ ದಟ್ ಆರ್ ಅಕ್ವೈರ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಟ್ ಎನಿ ಟೈಮ್. ಸೊ ಟೋಟಲ್ 3 ಡಿವಿಷನ್ಸ್ ಇದೆ ಇದರಲ್ಲಿ. ಇಲ್ಲಿ ನಾವು ಯೂನಿಯನ್ ಆಫ್ ಇಂಡಿಯಾ ಮತ್ತು ಟೆರಿಟರಿ ಆಫ್ ಇಂಡಿಯಾನ ಕಂಪೇರ್ ಮಾಡಿಕೊಂಡ್ರೆ ಟೆರಿಟರಿ ಆಫ್ ಇಂಡಿಯಾ ವೈಡರ್ ಎಕ್ಸ್ಪ್ರೆಷನ್ ಇದೆ. ಯಾಕೆ ಟೆರಿಟರಿ ಆಫ್ ಇಂಡಿಯಾ ವೈಡರ್ ಎಕ್ಸ್ಪ್ರೆಷನ್ ಅಂದರೆ, ಈ ಟೆರಿಟರಿ ಆಫ್ ಇಂಡಿಯಾ ಯೂನಿಯನ್ ಟೆರಿಟರಿ ಮತ್ತು ಟೆರಿಟರಿ ದಟ್ ಮೇ ಬಿ ಅಕ್ವೈರ್ಡ್ ಬೈ ದ ಯೂನಿಯನ್ ಆಫ್ ಇಂಡಿಯಾ ಅಟ್ ಎನಿ ಟೈಮ್ ಅಂತ ಹೇಳಿಬಿಟ್ಟು ಹೇಳುತ್ತೆ. ಹಾಗಾಗಿ ಟೆರಿಟರಿ ಆಫ್ ಇಂಡಿಯಾ ತುಂಬ ಲಾರ್ಜರ್ ಕಾನ್ಸೆಪ್ಟ್ ಆಗಿದೆ ಕಂಪೇರ್ಡ್ ಟು ಯೂನಿಯನ್ ಆಫ್ ಇಂಡಿಯಾ. ನೆಕ್ಸ್ಟು ಆರ್ಟಿಕಲ್ 2 ಅಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅಡ್ಮಿಷನ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಸ್ಟೇಟ್ಸ್. ಅಂದರೆ ಯಾವ ಸ್ಟೇಟ್ಸು ಇನ್ನೂ ಕೂಡ ನಮ್ಮ ಇಂಡಿಯಾದ ಪಾರ್ಟ್ ಆಗಿಲ್ಲ, ಆ ಸ್ಟೇಟ್ಸ್ಗಳನ್ನ ನಾವು ಹೊಸದಾಗಿ ಎಸ್ಟಾಬ್ಲಿಷ್ ಮಾಡ್ತೀವಿ ಅಲ್ವಾ, ಅದನ್ನು ನಾವು ಆರ್ಟಿಕಲ್ 2 ಅಲ್ಲಿ ನೋಡ್ಬೋದಾಗತ್ತೆ. ನೆಕ್ಸ್ಟು ಆರ್ಟಿಕಲ್ 3 ಅಲ್ಲಿ ಈಗ ಇರುವಂತಹ ಸ್ಟೇಟ್ಸಲ್ಲಿ ಅದ್ರದ್ದು ನೇಮ್ನ ಚೇಂಜ್ ಮಾಡೋದು ಅಥವಾ ಬೌಂಡ್ರೀಸ್ನ ಇನ್ಕ್ರೀಸ್ ಮಾಡೋದು ಅಥವಾ ಡಿಕ್ರೀಸ್ ಮಾಡೋದು, ಮತ್ತು ಯಾವುದಾದ್ರೂ ಸ್ಟೇಟ್ಸ್ ಇದೆ ಅಂತ ಹೇಳಿದ್ರೆ ಅದನ್ನು ಡಿವೈಡ್ ಮಾಡೋದು, ಇದೆಲ್ಲದೂ ಕೂಡ ನಾವು ಆರ್ಟಿಕಲ್ 3 ಅಂಡರಲ್ಲಿ ನೋಡ್ತೇವೆ. ಆ್ಯಂಡ್ ಇದರಲ್ಲಿ ಏನಾದರೂ ನಾವು ಚೇಂಜಸ್ನ ಮಾಡಬೇಕು ಅಂತ ಹೇಳಿದ್ರೆ ಪಾರ್ಲಿಮೆಂಟಿಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಸ್ಟೇಟ್ ಲೆಜಿಸ್ಲೇಚರ್ಗೆ ಇರೋದಿಲ್ಲ. ಪಾರ್ಲಿಮೆಂಟು ಪ್ರೆಸಿಡೆಂಟಿಂದ ಪ್ರಿಯಾರ್ ಪರ್ಮಿಷನ್ನ ತೊಗೊಂಡ್ಬಿಟ್ಟು ಬಿಲ್ಲನ್ನು ಪಾಸ್ ಮಾಡಿರುತ್ತೆ. ಆ್ಯಂಡ್ ಆಲ್ಸೋ ಪ್ರೆಸಿಡೆಂಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸೇಮ್ ಬಿಲ್ಲನ್ನು ಸ್ಟೇಟಿಗೆ ಕಳಿಸ್ತಾರೆ. ಬಿಕಾಸ್ ಇದು ಫೆಡ್ರಲ್ ಫೀಚರ್ ಅಲ್ಲ, ಫೆಡ್ರಲಿಸಮ್ನ ರೆಪ್ರೆಸೆಂಟ್ ಮಾಡ್ತಿದ್ದೆಲ್ಲ ಸ್ಟೇಟ್ಗಳನ್ನ ಚೇಂಜ್ ಮಾಡಬೇಕು ಅಂದರೆ, ಹಾಗಾಗಿ ಪ್ರೆಸಿಡೆಂಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸ್ಟೇಟ್ಸ್ಗಳಿಗೆ ಅದನ್ನು ಕಳಿಸ್ತಾರೆ. ಸ್ಟೇಟು ಏನು ಮಾಡುತ್ತೆ, ಇದಕ್ಕೆ ರ್ಯಾಟಿಫಿಕೇಷನ್ನ ಕೊಡಬೇಕು ಅಥವಾ ಏನಾದರೂ ಒಪಿನಿಯನ್ನ ಚೇಂಜ್ ಮಾಡಬೇಕಾ ಅದನ್ನು ಕೂಡ ಹೇಳ್ಬೋದಾಗತ್ತೆ ಅಥವಾ ಸಜೆಷನ್ಸ್ನ ಕೊಡ್ಬೋದಾಗತ್ತೆ. ಬಟ್ ಇದನ್ನು ಆಕ್ಸೆಪ್ಟ್ ಮಾಡೋದು ಬಿಡೋದು ಯಾರ ಮೇಲಿರುತ್ತೆ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಮೇಲಿರುತ್ತೆ. ಅದೇ ರೀತಿ ನಾವೇನಾದರೂ ಯೂನಿಯನ್ ಟೆರಿಟರಿಯಸಲ್ಲಿ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಪಾರ್ಲಿಮೆಂಟೇ ಫೈನಲ್ ಡಿಸಿಷನ್ನ ತಗೊಳುತ್ತೆ. ಇಲ್ಲಿ ನಾವೇನು ಸ್ಟೇಟ್ ಲೆಜಿಸ್ಲೇಚರ್ಸ್ ಹತ್ರ ಒಪಿನಿಯನ್ನ ತಗೋತಾ ಇದ್ವಿ ಅದನ್ನು ನಾವು ಯೂನಿಯನ್ ಟೆರಿಟರೀಸಲ್ಲಿ ತಗೊಳ್ಳೋದು. ಅದು ಆರ್ಟಿಕಲ್ 3 ರಿಲೇಟೆಡು. ನೆಕ್ಸ್ಟು ಆರ್ಟಿಕಲ್ 4 ಬಂದುಬಿಟ್ಟು ಆರ್ಟಿಕಲ್ 2 ಮತ್ತು ಆರ್ಟಿಕಲ್ 3 ಏನೇನು ಚೇಂಜಸ್ ಮಾಡ್ತಾ ಇದ್ದೀವಿ ಅಲ್ವಾ, ಅದನ್ನು ಆರ್ಟಿಕಲ್ 368 ಅಂಡರಲ್ಲಿ ನಾವು ಚೇಂಜಸ್ನ ಮಾಡಲ್ಲ. ಜಸ್ಟ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸಿಂಪಲ್ ಮೆಜಾರಿಟಿ ಬೈ ಆರ್ಡಿನರಿ ಲೆಜಿಸ್ಲೇಟಿವ್ ಪ್ರೋಸೆಸ್ಸಿಂದ ಚೇಂಜಸ್ಸನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟು ಆರ್ಟಿಕಲ್ 4 ಅಂಡರಲ್ಲಿ ಹೇಳ್ತೀವಿ. ಅಂದರೆ ಇದನ್ನು ನಾವು ಬ್ರೀಫಾಗಿ ಹೇಳಬೇಕಂತ ಹೇಳಿದ್ರೆ, ಈಗ ಒಂದು ಸ್ಟೇಟ್ ಇದೆ,
ಕಂಟ್ರಿ ಇದೆ, ಅದರಲ್ಲಿ ಸ್ಟೇಟ್ ಇದೆ ಅಲ್ವಾ, ಈ ಸ್ಟೇಟ್ಸ್ಗಳನ್ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಜಸ್ಟು ಆರ್ಡಿನರಿ ಲೆಜಿಸ್ಲೇಟಿವ್ ಪ್ರೊಸೆಸ್ಸಿಂದ ಚೇಂಜಸ್ನ ಮಾಡ್ತೀವಿ. ಅದೇ ರೀತಿ ಏನಾದರೂ ಬಾರ್ಡರ್, ಕಂಟ್ರೀಸ್ದು ಬಾರ್ಡರ್ ಇರುತ್ತಲ್ವ, ಅದರಲ್ಲಿ ನಾವು ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರೆ ಎಕ್ಸಿಕ್ಯೂಟಿವ್ ರೆಸಲ್ಯೂಷನ್ನ ಫಾರ್ಮ್ ಮಾಡಬೇಕಾಗತ್ತೆ. ಅದೇ ನಾವು ಫಾರಿನ್ ಸ್ಟೇಟ್ಸ್ಗಳನ್ನ ಚೇಂಜ್ ಮಾಡಬೇಕು ಅಥವಾ ಫಾರಿನ್ ಸ್ಟೇಟ್ಗಳಿಗೆ ಕೊಡ್ತಾ ಇದ್ದೀವಿ ಅಥವಾ ತಗೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಆವಾಗ ನಾವು ಆರ್ಟಿಕಲ್ 368 ಯೂಸ್ ಮಾಡ್ತೀವಿ. ನೆಕ್ಸ್ಟು ಎವಲ್ಯೂಷನ್ ಆಫ್ ದ ಸ್ಟೇಟ್ಸ್ ಮತ್ತು ಯೂನಿಯನ್ ಟೆರಿಟರಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನಮಗೆ 1947 ಏನು ನಮಗೆ ಸ್ವಾತಂತ್ರ್ಯ ಸಿಕ್ತು, ಇಂಡಿಪೆಂಡೆನ್ಸ್ ಸಿಕ್ಕಿದ ಮೇಲೆ ಏನಾಯಿತು, ಪ್ರಿನ್ಸ್ಲಿ ಸ್ಟೇಟ್ಸ್ ಇತ್ತು. ಆ ಪ್ರಿನ್ಸ್ಲಿ ಸ್ಟೇಟ್ಸ್ಗಳನ್ನ ಇಂಡಿಯನ್ ಟೆರಿಟರಿಗೆ ಜಾಯಿನ್ ಮಾಡ್ಕೊಳ್ಳೋದು ಒಂದು ಟಾಸ್ಕ್ ಆಗಿತ್ತು. ಅದೇ ರೀತಿ ಇನಿಷಿಯಲ್ ಸ್ಟೇಟ್ ಆಫ್ ಕ್ಲಾಸಿಫಿಕೇಶನ್ ಯಾವ ಥರ ಇತ್ತು ಅಂತ ಹೇಳಿದ್ರೆ ಪಾರ್ಟ್ ಎ, ಪಾರ್ಟ್ ಬಿ ಆ್ಯಂಡ್ ಪಾರ್ಟ್ ಸಿ ಸ್ಟೇಟ್ಸ್ ಆ್ಯಂಡ್ ಆಲ್ಸೋ ಪಾರ್ಟ್ ಡಿ ಸ್ಟೇಟ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಪ್ರಿನ್ಸ್ಲಿ ಸ್ಟೇಟ್ಸ್ಗೆ ಬಂದರೆ ಟೋಟಲ್ 552 ಪ್ರಿನ್ಸ್ಲಿ ಸ್ಟೇಟ್ಸ್ ಇರುತ್ತೆ. ಅದರಲ್ಲಿ 549 ಪ್ರಿನ್ಸ್ಲಿ ಸ್ಟೇಟ್ಸು ಇಂಡಿಯಾಗೆ ಜಾಯಿನ್ ಆಗುತ್ತೆ. ಇನ್ನು ಮಿಕ್ಕಿರೋ ಅಂತಹ ಹೈದ್ರಾಬಾದ್, ಜುನಾಗಢ್ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ್ನ ನಾವು ಇಂಡಿಯನ್ ಟೆರಿಟರಿಗೆ ಸೇರಿಸ್ಕೋಬೇಕಾಗಿರೋದು ಒಂದು ಬಿಗ್ ಟಾಸ್ಕ್ ಆಗಿರುತ್ತೆ. ಈ ಹೈದ್ರಾಬಾದ್ನ ನಾವು ಯಾವ ಥರ ಇಂಡಿಯಾಗೆ ಜಾಯಿನ್ ಮಾಡ್ತೀವಿ ಅಂತ ಹೇಳಿದ್ರೆ ಪೊಲೀಸ್ ಆ್ಯಕ್ಷನಿಂದ. ಅದೇ ರೀತಿ ಜುನಾಗಢ್ನ ಯಾವ ಥರ ಇಂಡಿಯನ್ ಟೆರಿಟರಿಗೆ ಜಾಯಿನ್ ಮಾಡ್ತೀವಿ ಅಂತ ಹೇಳಿದ್ರೆ ಜನಗಳ ಒಪಿನಿಯನ್ನ ತಗೊಳ್ಳೋದ್ರಿಂದ, ಅಂದರೆ ನಾವು ಅದನ್ನು ರೆಫರೆಂಡಮ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಜಮ್ಮು ಆ್ಯಂಡ್ ಕಾಶ್ಮೀರ್, ಇದನ್ನು ನಾವು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನಿಂದ ತೊಗೊಂಡಿರ್ತೀವಿ. ಅದೇ ರೀತಿ ರೀಸೆಂಟಾಗಿ ಜಮ್ಮು ಆ್ಯಂಡ್ ಕಾಶ್ಮೀರ್ನ ಕಂಪ್ಲೀಟಾಗಿ ನಾವು ಇಂಡಿಯನ್ ಟೆರಿಟರಿಗೆ ತೊಗೊಂಡ್ಬಿಟ್ಟು ಯೂನಿಯನ್ ಟೆರಿಟರಿ ಸ್ಟೇಟಸನ್ನು ಕೊಟ್ಟಿದ್ದೇವೆ. ನೆಕ್ಸ್ಟು ನಾವು ಈ ಸ್ಟೇಟ್ಸ್ಗಳನ್ನ ಯಾವ ಥರ ರಿಆರ್ಗನೈಸೇಷನ್ನ ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಒಂದಷ್ಟು ಕಮಿಟೀಸ್ಗಳು ಅಥವಾ ಕಮಿಷನ್ಸ್ಗಳು ಫಾರ್ಮ್ ಆಗುತ್ತೆ. ಆ ಕಮಿಷನ್ಸ್ನ ನಾವು ನೋಡಿಕೊಂಡ್ರೆ ಮೊದಲನೇದು ಬಂದುಬಿಟ್ಟು ಧಾರ್ ಕಮಿಷನ್ 1948 ಇದನ್ನು ಫಾರ್ಮ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಸ್ಟೇಟ್ಸ್ಗಳನ್ನ ನಾವು ಲಿಂಗ್ವಿಸ್ಟಿಕ್ ಬೇಸಿಸಲ್ಲಿ ಡಿವೈಡ್ ಮಾಡಬೇಕಾ ಬೇಡವಾ ಅಂತ ಹೇಳಿಬಿಟ್ಟು ನೋಡೋದಕ್ಕೋಸ್ಕರ ಧಾರ್ ಕಮಿಷನ್ನ ಫಾರ್ಮ್ ಮಾಡ್ತಾರೆ. ಈ ಒಂದು ಕಮಿಷನ್ನ ಹೆಡ್ ಬಂದ್ಬಿಟ್ಟು SK ಧಾರ್ ಅವರಾಗಿರೋದ್ರಿಂದ ಇದನ್ನು ಧಾರ್ ಕಮಿಷನ್ ಅಂತ ಫೇಮಸ್ ಆಗುತ್ತೆ. ಸೊ ಇದರಲ್ಲಿ ಲಿಂಗ್ವಿಸ್ಟಿಕ್ ಬೇಸಿಸಲ್ಲಿ ನಾವೇನ ಸ್ಟೇಟ್ ಫಾರ್ಮ್ ಮಾಡಬೇಕು ಅಂತಿರ್ತೀವಿ ಅದನ್ನು ಬೇಡ ಅಂತ ಹೇಳಿ ರಿಜೆಕ್ಟ್ ಮಾಡಿಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ಗೆ ಬೇಕಾಗಿರೋ ಥರ ನಾವು ಸ್ಟೇಟ್ಸ್ಗಳನ್ನ ಡಿವೈಡ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು 1948 ಡಿಸೆಂಬರಲ್ಲಿ ರಿಪೋರ್ಟನ್ನು ಕೊಡುತ್ತೆ. ಸೊ ಇದು ರಿಪೋರ್ಟನ್ನು ಕೊಟ್ಟ ಮೇಲೆ ಎಷ್ಟೋ ಸ್ಟೇಟ್ಸ್ಗಳು ಇದನ್ನು ಆಕ್ಸೆಪ್ಟ್ ಮಾಡೋದಿಲ್ಲ. ಸೊ ಅದಕ್ಕೆ ಏನು ಮಾಡುತ್ತೆ 1948 ಡಿಸೆಂಬರಲ್ಲೇ ಮತ್ತೆ JVP ಕಮಿಟಿಯನ್ನು ಫಾರ್ಮ್ ಮಾಡ್ತಾರೆ. JVP ಅಂದರೆ J ಫಾರ್ ಜವಾಹರ್ಲಾಲ್ ನೆಹರು, V ಫಾರ್ ವಲ್ಲಭಾಯ್ ಪಟೇಲ್ ಮತ್ತು P ಫಾರ್ ಪಟ್ಟಾಭಿ ಸೀತಾರಾಮಯ್ಯ ಅವರು. ಸೊ ಹಾಗಾಗಿ ಇದನ್ನು JVP ಕಮಿಟಿ ಅಂತ ಹೇಳಿಬಿಟ್ಟು ಪಾಪ್ಯುಲರ್ ಆಗಿ ಕರಿತಾ ಇರ್ತಾರೆ. ಇದು 1949 ರಿಪೋರ್ಟನ್ನ ಕೊಡುತ್ತೆ. ಇದು ಕೂಡ ಲ್ಯಾಂಗ್ವೇಜ್ ಬೇಸಿಸಲ್ಲಿ ನಾವು ಸ್ಟೇಟ್ಸ್ಗಳನ್ನ ರಿಆರ್ಗನೈಸೇಷನ್ ಮಾಡಬೇಕು ಅನ್ನೋದನ್ನು ರಿಜೆಕ್ಟ್ ಮಾಡುತ್ತೆ. ಅದಾದ ನಂತರ ಒಂದು ಮೂಮೆಂಟ್ ನಡೆಯುತ್ತೆ. ಅದ್ಯಾವುದು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾನ ಫೋರ್ಸ್ ಮಾಡ್ತಾರೆ ಫಸ್ಟ್ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಆಗಿ ಕ್ರಿಯೇಟ್ ಮಾಡಬೇಕು ಅಂತ. ಅದ್ರ ರಿಸಲ್ಟ್ ಏನು ಅಂದರೆ ಆಂಧ್ರ ಸ್ಟೇಟು 1953 ಆಂಧ್ರ ಸ್ಟೇಟ್ಸನ್ನು ಕ್ರಿಯೇಟ್ ಮಾಡ್ತಾರೆ. ಎಲ್ಲಿಂದ ಅಂದರೆ ಮದ್ರಾಸ್ ಸ್ಟೇಟಿಂದ ಇದನ್ನು ಡಿವೈಡ್ ಮಾಡಿಬಿಟ್ಟು. ಇದ್ರದ್ದು ರಿಸಲ್ಟು ಯಾರಿಂದ ಸಿಗುತ್ತೆ ಅಂತ ಹೇಳಿದ್ರೆ ಪೊಟ್ಟಿ ಶ್ರೀರಾಮುಲು ಅಂತ ಹೇಳಿಬಿಟ್ಟು ಇವರು ಹಂಗರ್ ಸ್ಟ್ರೈಕ್ನ ಮಾಡ್ತಾರೆ. ಆ ಹಂಗರ್ ಸ್ಟ್ರೈಕಿಂದ 56 ಡೇಸ್ ಆಫ್ ಹಂಗರ್ ಸ್ಟ್ರೈಕ್ ಆಗುತ್ತೆ ಪೊಟ್ಟಿ ಶ್ರೀರಾಮುಲು ಅವರಿಂದ. ಅದಾದಮೇಲೆ ಆಂಧ್ರ ಅನ್ನುವಂತಹ ಸ್ಟೇಟನ್ನು ಕ್ರಿಯೇಟ್ ಮಾಡ್ತಾರೆ. ನೆಕ್ಸ್ಟು ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ಗಳನ್ನ ಮತ್ತೆ ನಾವು ತೊಗೊಬರ್ಬೇಕು ಅಂತ ಹೇಳಿಬಿಟ್ಟು ಫಜಲ್ ಅಲಿ ಕಮಿಟಿಯನ್ನು ಗೌರ್ಮೆಂಟ್ ತೊಗೊಂಬರುತ್ತೆ. ಫಜಲ್ ಅಲಿ ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿದ್ರೆ KM ಪಣಿಕ್ಕರ್ ಮತ್ತು HM ಕುಂಜ್ರು ಇವರಿಬ್ಬರು ಇರ್ತಾರೆ. ಅದ್ರ ಜೊತೆಗೆ ಫಜಲ್ ಅಲಿ ಇರ್ತಾರೆ. ಇವರೇನು ಹೇಳ್ತಾರೆ, ಲ್ಯಾಂಗ್ವೇಜ್ ಬೇಸಿಸಲ್ಲಿ ನಾವು ಸ್ಟೇಟ್ಸ್ಗಳನ್ನ ತೊಗೊಂಬರ್ಬೋದು, ಬಟ್ ಒನ್ ಲ್ಯಾಂಗ್ವೇಜ್ ಒನ್ ಸ್ಟೇಟ್ ಅನ್ನೋಂತಹ ಕಾನ್ಸೆಪ್ಟು ಬೇಡ ಅಂತ ಹೇಳ್ತಾರೆ. ಇದಷ್ಟು ನಮಗೆ ಸ್ಟೇಟ್ ರಿಆರ್ಗನೈಸೇಷನ್ಗೋಸ್ಕರ ಇರುವಂತಹ ಕಮಿಷನ್ಸು. ಸೊ ಫಜಲ್ ಅಲಿ ಕಮಿಷನ್ ಕೊಟ್ಟಿರುವಂತಹ ರಿಪೋರ್ಟ್ ಪ್ರಕಾರ ಸ್ಟೇಟ್ಸ್ಗಳನ್ನ ಡಿವೈಡ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಒಂದು ಆ್ಯಕ್ಟನ್ನು ಕೂಡ ತೊಗೊಂಬರ್ತಾರೆ. ಏನು ಆ್ಯಕ್ಟು ಅಂತ ಹೇಳಿದ್ರೆ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ 1956.
ಈ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ಸನ್ನ ತೊಗೊಂಬಂದ್ಬಿಟ್ಟು ಸ್ಟೇಟ್ಸ್ಗಳನ್ನ ಡಿವೈಡ್ ಮಾಡ್ತಾರೆ. ಯಾವ ರೀತಿ ಫ್ಯಾಕ್ಟರ್ಸ್ಗಳನ್ನ ಕನ್ಸಿಡರ್ ಮಾಡ್ತಾರೆ ಅಂದರೆ ಯುನಿಟಿ, ಹೋಮೋಜಿನಿಟಿ ಮತ್ತು ಎಫಿಷಿಯನ್ಸಿ. ಈ ಫ್ಯಾಕ್ಟರ್ಸ್ಗಳನ್ನ ಕನ್ಸಿಡರ್ ಮಾಡಿಬಿಟ್ಟು ಸ್ಟೇಟ್ಸ್ಗಳನ್ನ ಡಿವೈಡ್ ಮಾಡ್ತಾರೆ. ಸೊ 1956 ಟೈಮಲ್ಲಿ ಅಂದರೆ ನವೆಂಬರ್ 1, 1956 ಟೈಮಲ್ಲಿ ಇಂಡಿಯಾದಲ್ಲಿ ಟೋಟಲ್ 14 ಸ್ಟೇಟ್ಸ್ ಆ್ಯಂಡ್ 6 ಯೂನಿಯನ್ ಟೆರಿಟರೀಸು ಇರುತ್ತೆ. ನೆಕ್ಸ್ಟು ಯೂನಿಯನ್ ಟೆರಿಟರಿ ಮತ್ತು ಅದಕ್ಕೆ ಕೊಟ್ಟಿರುವಂತಹ ಸ್ಪೆಷಲ್ ಪ್ರಾವಿಷನ್ ಏನು ಅಂತ ನೋಡಿಕೊಂಡ್ರೆ, ಯೂನಿಯನ್ ಟೆರಿಟರೀಸ್ ಅಂತ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಸೆಂಟ್ರಲಿ ಅಡ್ಮಿನಿಸ್ಟ್ರೇಡ್ ರೀಜನ್ ಆಗಿ ಮಾಡಿದ್ದಾರೆ. ಅದೇ ರೀತಿ ಡೆಲ್ಲಿ, ಪುದುಚೇರಿ ಮತ್ತು ಇತ್ತೀಚೆಗೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಇದೆಲ್ಲದಕ್ಕೂ ಲೆಜಿಸ್ಲೇಟಿವ್ನ ಕ್ರಿಯೇಟ್ ಮಾಡಿಬಿಟ್ಟು ಲೆಜಿಸ್ಲೇಟಿವ್ ಪವರ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ನೊಂದಿದೆ, ಏನು ಅಂತ ಹೇಳಿದ್ರೆ ಕ್ರೊನಾಲಜಿಕಲ್ ಬೇಸಿಸಲ್ಲಿ ನಮಗೆ ಸ್ಟೇಟ್ಸ್ಗಳನ್ನ ಆರ್ಡರ್ ಆಗಿ ಕೇಳ್ತಾ ಹೋಗ್ತಾರೆ. ಸೊ ಆ ಆರ್ಡರ್ನ ನಾವು ನೋಡಿಕೊಂಡ್ರೆ 15ನೇ ಸ್ಟೇಟ್ ಆಗಿ ಮಹಾರಾಷ್ಟ್ರ ಮತ್ತು ಗುಜರಾತ್ನ ತಗೋಬರ್ತಾರೆ. 16ನೇ ಸ್ಟೇಟ್ ಆಗಿ ನಾಗಾಲ್ಯಾಂಡ್, ಹರಿಯಾಣ 17ನೇ ಸ್ಟೇಟು, ಹಿಮಾಚಲ್ ಪ್ರದೇಶ್ 18ನೇ ಸ್ಟೇಟು, 19 ಮಣಿಪುರ್, 20 ತ್ರಿಪುರ, ಮೇಘಾಲಯ 21, ಸಿಕ್ಕಿಂ 22ನೇ ಸ್ಟೇಟು, 23 ಮಿಜೋರಾಂ, 24 ಅರುಣಾಚಲ್ ಪ್ರದೇಶ್, 25 ಗೋವಾ, 26 ಛತ್ತೀಸ್ಗಢ, 27 ಉತ್ತರಾಖಂಡ್, 28ನೆಯ ರಾಜ್ಯವಾಗಿ ಜಾರ್ಖಂಡು ಹೊರಹೊಮ್ಮುತ್ತೆ. ಅದೇ ರೀತಿ ತೆಲಂಗಾಣ 29ನೆಯ ರಾಜ್ಯವಾಗಿ ಹೊರಹೊಮ್ಮುತ್ತೆ. ಇದಿಷ್ಟು ನಮಗೆ ಈ ಒಂದು ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿಯಿಂದ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು. ಸೊ ಎಕ್ಸಾಮ್ಗೆ ನಮಗೆ ಕಂಪ್ಲೀಟ್ ಆರ್ಟಿಕಲ್ಸ್ ಕೇಳೋ ಚಾನ್ಸಸ್ ಇರುತ್ತೆ, ಮತ್ತು ಆ ಆರ್ಟಿಕಲಲ್ಲಿ ಸ್ಟೇಟ್ಗೆ ಎಷ್ಟು ಪವರ್ ಇದೆ ಮತ್ತು ಪಾರ್ಲಿಮೆಂಟ್ಗೆ ಎಷ್ಟು ಪವರ್ ಇದೆ ಅಂತ ಹೇಳಿಬಿಟ್ಟು ಕೇಳ್ತಾರೆ, ಕ್ರೊನಾಲಜಿಯನ್ನು ಕೇಳ್ತಾರೆ. ಏನಾದರೂ ಡೌಟ್ಸ್ ಇದ್ದರೆ ಇದ್ರ ರಿಲೇಟೆಡು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.